ಶ್ರೀ ಪಾರ್ವತಮ್ಮ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ದೇವಾಲಯ ಅಭಿವೃದ್ಧಿಗೆ 50,000 ರು ದಾನ. ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಗ್ರಾಮದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ 18ನೇ ವರ್ಷದ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ವಿಜೃಂಭಣೆಯಿಂದ ನೆರವೇರಿತು. ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಜಾತ್ರೆಯಲ್ಲಿ ಭಾಗವಹಿಸಿ ತೇರು ಎಳೆದು ದೇವರ ದರ್ಶನ ಪಡೆದು ಭಕ್ತಿಯ ಕಾಯಕದಲ್ಲಿ ತೊಡಗಿದರು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ದೇವಾಲಯದ ಅಭಿವೃದ್ಧಿಗಾಗಿ 50,000 ದೇಣಿಗೆ ನೀಡಿ ಶ್ರೀ ಸೋಮೇಶ್ವರ ಸ್ವಾಮಿ ನಮ್ಮೆಲ್ಲರೂ ಉತ್ತಮ ಆರೋಗ್ಯ, ಐಶ್ವರ್ಯ ಹಾಗೂ ನೆಮ್ಮದಿ ಕರುಣಿಸಲಿ. ಈ ಪವಿತ್ರ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮಿಂದ ಆದಷ್ಟು ಸಹಾಯ ಮಾಡುತ್ತೇವೆ. ಮುಂದೆಯೂ ದೇವಾಲಯದ ಸುಧಾರಣೆಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಎಂದು ಹೇಳಿದರು. ಭಕ್ತಾದಿಗಳು ದೇವರ ದರ್ಶನ ಪಡೆದು ತೇರು ಎಳೆಯುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಭಗವಂತನಿಗೆ ಪ್ರಾರ್ಥಿಸಿದರು. ಭಜನೆ, ತಮಟೆಯ ನಾದ ಹಾಗೂ ಭಕ್ತಿಗೀತೆಗಳಿಂದ ಜಾತ್ರಾ ಸ್ಥಳ ಭಕ್ತಿಮಯ ವಾತಾವರಣ ಸೃಷ್ಟಿಸಿತು. ಜಾತ್ರಾ ಮೇಳದ ಅಂಗವಾಗಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಮಜ್ಜಿಗೆ, ಪಾನಕ ವಿತರಣೆ ಮಾಡಲಾಯಿತು. ಮಕ್ಕಳು, ಮಹಿಳೆಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರೆಯಲ್ಲಿ ಪಾಲ್ಗೊಂಡು ಹಬ್ಬದ ಖಾದ್ಯಗಳು, ಆಟಿಕೆಗಳು ಹಾಗೂ ಜಾತ್ರೆಯ ಖರೀದಿ ಮೂಲಕ ಸಂಭ್ರಮಿಸಿದರು. ಜಾತ್ರಾ ಮಹೋತ್ಸವದಲ್ಲಿ ರಾಜೀವ್ ಗೌಡರ ಜೊತೆಗೆ ಸ್ಥಳೀಯ ಮುಖಂಡರು, ದೇವಾಲಯದ ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳು ಪಾಲ್ಗೊಂಡು ಭಕ್ತಿಭಾವದಿಂದ ಈ ಪವಿತ್ರ ಕ್ಷಣವನ್ನು ಸಂಭ್ರಮಿಸಿದರು. ಪ್ರತಿ ವರ್ಷವೂ ಇದೇ ರೀತಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿ ಎಂಬ ಆಶಯ ಭಕ್ತಾದಿಗಳು ವ್ಯಕ್ತಪಡಿಸಿದರು. ವರದಿ ಗೋರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಎಲ್ರಿಗೂ ನಮಸ್ಕಾರ. ಇವತ್ತು ಪಾರ್ವತಂಬ ಸಮೇತ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಗುಡಿಹಳ್ಳಿಯಲ್ಲಿ ಇವತ್ತು ಬಹಳ ಅದ್ದೂರಿಯಿಂದ ಸಂಭ್ರಮ ಸಡಗರದಿಂದ ನಡೆಯಿತು. ಆ ಒಂದು ಬ್ರಹ್ಮರಥೋತ್ಸವಕ್ಕೆ ಸುಮಾರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಈ ಪುರಾತನ ಇತಿಹಾಸ ಪ್ರಸಿದ್ಧ ಒಂದು ಈ ಬ್ರಹ್ಮರಥೋತ್ಸವಕ್ಕೆ ಚೋಳರ ಕಾಲದ ಈ ಒಂದು ದೇವಾಲಯಕ್ಕೆ ಮುಂಚಿನಿಂದಲೂ ಎಲ್ಲ ತಾಲೂಕಿನಾದ್ಯಂತ ಭಕ್ತಾದಿಗಳು, ಆ ಸೋಮೇಶ್ವರ ಸ್ವಾಮಿಯ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಆ ರಥೋತ್ಸವದಲ್ಲಿ ಭಾಗಿಯಾಗಿ ಏನು ತಮ್ಮ ಹರಕೆಗಳಿದೆ ಹರಕೆಗಳನ್ನ ಸರಿ ಏನು ಹರಕೆ ಇಟ್ಟೋಗಿರ್ತಾರೆ, ಈ ಸರಿ ಬಂದು ಹರಕೆ ರಥದ ಮೇಲೆ ಒಂದು ಬಾಳೆಹಣ್ಣು ಹಾಕೋದ್ರ ಮುಖಾಂತರ ಆ ಹರಕೆಯನ್ನು ತೀರಿಸ್ಕೊಳ್ತಾ ಮುಂದಿನ ಹರಕೆಗಳು ಏನಿರ್ತದೆ ಆ ಭಗವಂತನ ಒಲ್ಲಿ ಒಂದು ಹರಕೆ ಇಟ್ಟು ಹೋಗೋದು ಒಂದು ಪ್ರತೀತಿ. ಆ ಪ್ರತೀತಿಯಂತೆ ಇವತ್ತೆಲ್ಲ ಭಕ್ತಾದಿಗಳು ಬಂದು ಇವತ್ತು ರಥೋತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಆಶೀರ್ವಾದ ಪಡೆದು ಎಲ್ಲರೂ ಕೂಡ ಈ ಒಂದು ಸಂಭ್ರಮ ಸಡಗರದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಭಗವಂತ ಏನು ಅವ್ರ ಇಷ್ಟಾರ್ಥಗಳಿದೆ ಇಷ್ಟಾರ್ಥಗಳು ಸಿದ್ಧಿಸುವಂತೆ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕೇಳ್ತಾ, ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತಾಪಿ ವರ್ಗ ಹೆಚ್ಚಿಗೆ ಇರೋದರಿಂದ ರೈತಾಪಿ ವರ್ಗಕ್ಕೆ ಈ ಸಾರಿ ಸಕಾಲಕ್ಕೆ ಸರಿಯಾಗಿ ಮಳೆ ಆಗಿ ಒಳ್ಳೆ ಬೆಳೆ ಆಗಿ ಎಲ್ಲ ರೈತಾಪಿ ಕುಟುಂಬಗಳು ಸಂತೋಷದಿಂದ ಇರಲಿ ಅಂತ ಭಗವಂತನಲ್ಲಿ ಕೇಳ್ತಾ, ಅದೇ ರೀತಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ದೊರೆತು ಒಳ್ಳೆ ಉದ್ಯೋಗ ಅವಕಾಶಗಳು ದೊರಕೋಂಗಾಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರ ಆಗಿ ಹೊರಹೊಮ್ಮಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆ ಉದ್ಯೋಗ ಅವಕಾಶಗಳು ದೊರಕಲಿ ಅಂತ ಹೇಳ್ಬಿಟ್ಟು ಈ ಭಗವಂತನಲ್ಲಿ ಕೇಳ್ತಾ, ನಾನು ಕೂಡ ನನ್ನ ಬರ್ತ್ಡೇ ಪ್ರಯುಕ್ತ ಕಳೆದ ವೀಕಿನಲ್ಲಿ 21ನೇ ತಾರೀಕು IAS ಕಾರ್ಯಕ್ರಮ, IAS ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ IAS, KS, IPS ಎಲ್ಲ ಪರೀಕ್ಷಾ ವಿದ್ಯಾರ್ಥಿಗಳು ಯಾರೆಲ್ಲ ಅದಕ್ಕೆ ಪ್ರಿಪೇರ್ ಆಗ್ತಿರ್ತಾರೆ ಅಂಥವ್ರಿಗೆಲ್ಲ ಅನುಕೂಲ ಆಗಬೇಕು ಅಂತ ಇಲ್ಲಿ ನಮ್ಮ ಶಿಡ್ಲಘಟ್ಟದಲ್ಲೇ ಉಚಿತವಾಗಿ ಕೋಚಿಂಗ್ ಸೆಂಟರ್ನ ಉದ್ಘಾಟನೆ ಮಾಡಿದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ಅದಕ್ಕೆ ಅರ್ಹರಾಗಿದ್ದೀರಿ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು. ನಂದು ಒಂದು ಉದ್ದೇಶ ಏನು ಅಂತಂದರೆ, ಏನೇ ಇರಲಿ ನಮ್ಮಲ್ಲಿರುವಂಥ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೂ, ಈಗ ಡಿಗ್ರಿ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಯಾರೂ ಕೂಡ ಉದ್ಯೋಗದಲ್ಲಿ ವಂಚಿತರಾಗಬಾರ್ದು, ಪ್ರತಿಯೊಬ್ಬರಿಗೂ ಒಳ್ಳೊಳ್ಳೆ ಉದ್ಯೋಗಗಳು ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಪ್ರಾರಂಭ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ತಾಲೂಕಿನಾದ್ಯಂತ ಇದೇ ರೀತಿ ಎಲ್ಲ ಏನು ಭಗವಂತನ ಸಂಭ್ರಮ ಆಚರಣೆ, ಈ ಒಂದು ರಥೋತ್ಸವ ಸಂಭ್ರಮ ಆಚರಣೆಗಳು ನಡೀತಿದ್ದಾವೆ. ಇನ್ನೂ ಮತ್ತಷ್ಟು ಸಂಭ್ರಮಾಚರಣೆಗಳು ಅತಿ ಹೆಚ್ಚಿನ ಒಂದು ಇದರಲ್ಲಿ ನಡೀಲಿ ಅನ್ನೋದಕ್ಕೆ ಈ ಭಗವಂತನಲ್ಲಿ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಎಲ್ರಿಗೂ ಒಳ್ಳೆಯದಾಗಲಿ. ಆ ಭಗವಂತನು ಸೋಮೇಶ್ವರ ಸ್ವಾಮಿ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು. క్లారిటీ బాగా